ನೀನ್ ಈ ಚಳಿಲಿ ಯಾರು ಆಚೆ ಹೋಗು ಅಂದವರು? ಆಚೆನೂ ಇರ್ಲಾರ ಒಳಗೇನು ಇರ್ಲಾರ. ಬಾ ಒಳಗೆ, ಚಳಿ ಬಂದ್ರೆ ಬಾ, ಇಲ್ಲಾಂದ್ರೆ ನಿನ್ನ ಇಷ್ಟ ಟಾಮು. ಬರ್ತಾ ಇರ್ಬೇಕು ಸೈಲೆಂಟ್ ಆಗಿ. ಟೇಕ್ ಯುವರ್ ಬೆಡ್. ಬೆಳಗ್ಗೆ ಬೆಳಗ್ಗೆ ಎದ್ದು ಅಡ್ಗೆ ಮನೇಲಿ ಟೀ ಮಾಡ್ತಾವ್ರೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ನಮ್ ಕಡೆ ಹಾಲ್ ಜೊತೆಗೆ ಟೀ ಪುಡಿನೂ ಕುದಿಸ್ತಾರಪ್ಪ. ಟೀ ಪುಡಿ ಓಹೋ, ಬರೀ ಹಾಲು ಕಾಯಿಸಿದ್ರೆ ಟೀ ಆಗಿ ಹೋಗ್ತೈತೆ ಅಂತ ಕಾಯಿಸ್ತಾ ಇದೆಯೋ? ಹಾಲು ಕಾಯಿಸ್ಮೇಲೆ ಟೀ ಹಾಕೋದಾ? ಟೀ ಪುಡಿ ಎರಡು ಹಾಕ್ಬೇಕು. ಮೈ ಫೇವ್ರೆಟ್ ಪಿಕ್ಕಲ್. ಇರೋ ಮಗನೆ, ಬಿಸ್ಕೆಟ್ ಐತೆ ನಿಂಗೆ ಇಲ್ಲಿ. ಸಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಡೇ ಬೈ ಡೇ ಹೆಂಗ್ ಬ್ಲಾಕ್ ಆಗ್ತಿದೆ ಮೆಹಂದಿ ಎಲ್ಲ, ಇದನ್ನು ಟಾರ್ ಅಂತಾರೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಎದ್ದೊಳಕ್ಕೆ ಆಗ್ತಿಲ್ಲ, ಚಳಿ ಫ್ರೆಂಡ್ಸ್. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ವೆದರು. ನನಗೆ ಚಳಿಗಾಲ ಮೊದಲೇ ಅಡ್ಜಸ್ಟ್ ಆಗಲ್ಲ, ಕೈಕಾಲ ಎಲ್ಲ ಹಿಡಿತೈತೆ. ಅದಕ್ಕೆ ನನ್ನ ಗಂಡನ ಬೇಡ್ಕೊಂಡೆ, ವಿಡಿಯೋ ಮಾಡ್ತೀನಿ, ನೀನು ಒಳ್ಳೆ ಗಂಡ ಅಂತ ಪ್ರೂವ್ ಮಾಡ್ಕೊ ಪ್ಲೀಸ್, ಟೀ ಮಾಡು ಅಂದಿದ್ದಕ್ಕೆ ಮಾಡ್ತಿದ್ದೆ ಫ್ರೆಂಡ್ಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಟೀ ಪುಡಿ ಕುದಿಸಿದ್ರೆ ಘಮ ಘಮ ಅನ್ಬೇಕು. ಜಾಸ್ತಿ ಕುದಿಸ್ರೆ ಏನಾಗ್ತಿದೆ? ಟೀ ಕಮ್ಮಿ ಆಯ್ತದೆ. ಪರವಾಗಿಲ್ಲ ಅಂದ್ರೆ ಅರ್ಧಂಬರ್ಧ ಕುದಿಸಿ ಕುಡಿಬೋದು, ನೀರು ಕುಡಿಯಬಹುದು. ಟೀ ಅನ್ಕೊಂಡು. ಓ ಆಯ್ತು, ಹೆಂಗೋ ಒಂದ್ ಕೊಳಸ್ಕೊಂಡ್ ಮಾಡ್ಕೊಡಪ್ಪ. ಇವತ್ತು ನೀನ್ ಮಾಡ್ಕೊಟ್ಟಿದ್ದೆ ನನ್ ಪುಣ್ಯ. ಇವತ್ತು ಭಾನುವಾರ. ಐ ಕಾಂಟ್ ವರ್ಕ್ ಎನಿ ವರ್ಕ್ ಫ್ರೆಂಡ್ಸ್. ಯಾಕೆ? ಮೈ ಮೈಂಡ್ ಟೆಲ್ ಆಲ್ ಟೈಮು ಗೋ ಬೆಡ್, ಸ್ಲೀಪ್. ಸಂಡೇ ಓನ್ಲಿ ಯು ರೆಸ್ಟ್ ಅಂತ. ನಾನು ಇಂಗ್ಲಿಷ್ ಕೇಳಿ ಕಕ್ಕ ಬಿಕ್ಕಿ ಆಗಿರುವ ಟಾಮ್ಸಿ. ಟೀ ಮಾಡಿ ಎತ್ಕೊಬತ್ತಿಯಪ್ಪ, ಅಲ್ಲಿ ಕೂತಿರ್ತೀನಿ. ಹಾಸ್ಗೆ ಇವತ್ತು ಭಾನುವಾರ ಇರಪ್ಪಿ, ಹಾಸ್ಗೆ ಇರ್ಲಿ. ಅದಕ್ಕಾರ ರೆಸ್ಟ್ ಬೇಡವನಪ್ಪಿ, ದಿನ ಎತ್ತೆತ್ ನಿಲ್ಸಿ ಹಂಗೆ ಬಿಟ್ಟ ದಿನ ಮಲ್ಕೋತ ಇರ್ತೀರಾ? ಭಾನುವಾರ ಇರೋದೇ ರೆಸ್ಟ್ ಮಾಡಕ್ಕೆ. ಓಹೋ, ಎಂತದೇ ಚಳಿ ಜ್ವರ ಬಂದ್ರು ಮಲಗಬಾರ್ದದೆ ಶಿವಾಗೆ. ಏನು ನಿಜವಾಗ್ಲೂ ಮೆಂಟಲಿ ಎಷ್ಟು ಟಾರ್ಚರ್ ಕೊಡ್ತೈತಂದ್ರೆ ನನಗೆ, ನಾನು ಹೇಳ್ಕೊತಾ ಇಲ್ಲ. ಬೆಡ್ ಮೇಲೆ ಮನಿಕೋಬಾರ್ದು, ಬೆಡ್ ಎತ್ ನಿಲ್ಸ್ಬಿಟ್ಟು ಅಲ್ಲಿ ಬಲ್ಲಿ ತರ ಗೋಡೆ ಮೇಲೆ ಕಚ್ಕೊಂಡ್ ಮನಿಕೋಬೇಕಾ? ಯಾಕ್ ಮಗನೇ? ಅವ್ನ್ ಬಿಸ್ಕೆಟ್ ಕೊಡೋ ಗಂಟ ಹಂಗೆ. ಪ್ರಾಬ್ಲಮ್ ಏನು ಅಂದ್ರೆ ಫ್ರೆಂಡ್ಸ್, ನನಗೆ ಚಳಿಗಾಲದಲ್ಲಿ ಕೈ ಕಾಲೆಲ್ಲ ಫುಲ್ಲು ಸೆಳ್ತಾ ಬರ್ತಿದೆ. ಒಂದ್ಸಲ ಹೇಳಿದ್ನಲ್ಲ ಆ ರೇಂಜ್ಗೆ. ಇವತ್ತು ಹೆವಿ ಆಯಿತು. ಅದಕ್ಕೆ ನಾನು ಎದ್ದೊಳೋದೇ ಬೇಡ, ಹಾಸಿಗೆ ಬಿಟ್ಟು ಕದ್ಲೋದೇ ಬೇಡ. ಎಲ್ಲ ನನ್ನ ಗಂಡನ ಇವತ್ತು ಹತ್ರಕ್ಕೆ ಸೇವೆ ಮಾಡಲಿ ಅಂದ್ಬಿಟ್ಟು ಆಫರ್ ಕೊಡ್ತಾ ಇದ್ದೀನಿ. ಆಫರ್ ಬೇಡ ಅಂತಿದೆ. ಭಾನುವಾರ ಬಂದರೂ ರೆಸ್ಟ್ ಇಲ್ಲ ಫ್ರೆಂಡ್ಸ್. 9 ಗಂಟೆ ಆರಾಮಾಗಿ ರೆಸ್ಟ್ ಮಾಡಿದೆ, ಆದರೂ ರೆಸ್ಟ್ ಇಲ್ಲ. ಇವತ್ತು ಫುಲ್ ಡೇ ಮನಿಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನ್ ವೆಜ್ ಎಲ್ಲ ಬಾಡ್ತಾರಲ್ವೇನಪ್ಪಿ? ಬಾಡು ನಾನ್ ವೆಜ್. ಥ್ಯಾಂಕ್ ಯು. ಅದು ನಾನೇ ಅಲ್ಲಿ ಇಕ್ಕಿದ ಚೊಂಚ ಎಲ್ಲೋಯ್ತಪ್ಪಿ. ಆಫ್ ಆಟೋಮೆಟಿಕ್. ಸುಮ್ಮನೆ ಮಧ್ಯ ಹತ್ರ ಬಾಯರ್ಕಾದ್ರೆ ಜನ್ಮಕ್ಕೆ ಹೋಗೋ. ಟೀ ಬಿಸ್ಕೆಟ್ ಕುಡಿದ್ರೆ ಮಜವೋ ಮಜಾ. ಗುಂಡ ವೇಟ್ ಮಾಡ್ತಾವನೆ ಫುಡ್ಗೆ. ಬರ್ತೀನಿ ಇರೋ. ಏನಪ್ಪಿ ಘಮ ಘಮ ಅಂತಿದ್ದೆ ನೀನ್ ಮಾಡೋ ಟೀ? ಕೊಳಕಲ್ ಟೀ ಒಪ್ಕೊಂಡ. ಯೋಚನೆ ಮಾಡು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯೋಚನೆ ಮಾಡು. ನಾನು ಬಜ್ಜಿ ಬಣ್ಣ ಮಾಡ್ತೀನಿ, ಟೀ ಮಾಡು. ಒಳ್ಳೆ ಬಿಸ್ನೆಸ್ ಫ್ರೆಂಡ್ಸ್, ಅದೆಲ್ಲ ಸೊಕ್ಕತೈತೆ. ಪಾತ್ರೆ ಉಚ್ಕೊಟ್ಬಿಟ್ಟು ಬಂದೆ. ನಾನು ತೊಳ್ಕೊಡ್ತಿದ್ದೆ ತಾನೇ, ಎತ್ಕೊ ಬಂದಿದ್ರೆ. ಓ ಏನು ಅಷ್ಟೊಂದು ಅಕ್ರೆ ಪ್ರೀತಿಯನ್ನು? ಇಷ್ಟು ವರ್ಷ ತೊಳಸಿದ್ದು ಫಂಕ್ಷನ್ ಪಾತ್ರೆಗಳ. ಈಗ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಕರಿತೈತೇನೋ. ನಾಷ್ಟ ಮಾಡ್ಕೊಡಿ. ಇಷ್ಟೋ ತನಕ ನಾನು ಹಸ್ಕೊಂಡಿರೋ ಮಗಳೇ ಅಲ್ಲ ಫ್ರೆಂಡ್ಸ್. ಕುಷ್ಕ ತರ್ತೀಯಾ ಅಂದ್ರೆ? ಕುಷ್ಕ 60 ರೂಪಾಯಿ. 60 ರೂಪಾಯಿಗೆ ಅಕ್ಕಿ ಒಂದ್ ಮುಟ್ಟೆ ಬಂದದ. ಇಷ್ಟೊಂದು ಕಂಜೂಸ ಆಗ್ಬೇಡಪ್ಪಿ. ಎಲ್ಲಾರ ಒಂದ್ ಕಡೆ ಕಿತ್ಕೊಂಡು ಹೋಗ್ಬಿಡ್ತೈತೆ ದುಡ್ಡು. ಹಂಗಾರೆ ಹೋಗಪ್ಪಿ, 1 ಪ್ಲೇಟ್ ಬಿರಿಯಾನಿ ತಗೋಬಪ್ಪಿ. ಧಾರಾಳ ಮನ್ಸತ್ತ ಪ್ರೂವ್ ಮಾಡ್ಕೊ. ನೀನ್ ಬಾಡ್ತಾರೋವರೆಗೂ ನಾನು ಬೆಡ್ ಬಿಡಲ್ಲಪ್ಪಿ ಇವತ್ತು. ಪ್ಲೀಸ್ ಅಪ್ಪಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ನಾನ್ ವೆಜ್ ವೆರಿ ಕ್ರೇವಿಂಗ್ಸು. ಏನು ಫ್ರೆಂಡ್ಸ್, ಒಂದು ಬಾಡ್ತಾರಲ್ಲ ಭಾನುವಾರ ಬಂದರೆ. ಏನಿಲ್ಲ ಫ್ರೆಂಡ್ಸ್, ನಾನು ಸುಮ್ಮನೆ ನಿಮ್ಮ ಮುಂದೆ ಖುಷಿಯಾಗಿರೋ ಥರ ಇದ್ದೀನಷ್ಟೇ. ನಾನ್ ವೆಜ್ ತರಲ್ಲ, ಒಂದು ತಿಂಡಿ ತರಲ್ಲ.
ಸಾಯಂಕಾಲ ಒಂದು 1/4 kg ಲಿವರ್ ಚಿಕನ್ ಮಾಡ್ಕೊಳ್ಳಿ ಸಾಯಂಕಾಲ ಹ್ಮ್ 100 ರೂಪಾಯಿ ಚಿಕನ್ ಮಾಡ್ಕೊಳ್ಳಿ. 100 ರೂಪಾಯಿ ಒಂದು ಕಿಡ್ನಿಗೆ ಸಾಲಲ್ವಲ್ಲಪ್ಪಿ ಚಿಕನ್. ತಿನ್ಬಾರ್ದು ಚಿಕನ್ ಈಟು ಅಂದ್ರೆ ಎವಳು ಮಳೆಗಾಲದಲ್ಲಿ ತಿನ್ಬೋದಪ್ಪಿ, ಬಾಡಿ ನಾರ್ಮಲ್ ಟೆಂಪರೇಚರ್ ಬರಕ್ಕೆ. ಒಂದ್ ತಿಂಗಳು ಇಟ್ಟು ತಿನ್ಬೇಡ ಅಂತಾರದು. ಆಮೇಲೆ ತಿನ್ಬೋದಾ? ಆಮೇಲೆ ಏನಾರು ತಿನ್ಕೊ. ನಾನು ಸುಮ್ಮನೆ ಫ್ರೆಂಡ್ಸ್ ಏನಾರ ಹುಷಾರಿಲ್ಲ, ಮೈಕೈ ನೋವು, ಓವರ್ ಹೀಟು ಅಂದಾಗ ನನ್ನ ಪಾಡ್ಕೊಂಡು ತೆಪ್ಪಗಿದ್ರೆ ಸರ್ ಹೋಗ್ತೈತೆ. ಒಂದು ಹಳ್ಳಿ ಲೊಚ್ಕೊಟ್ರು ಪಿಂಗ್ ಆಯ್ತಪ್ಪಿ ನನಗೆ, ಇಲ್ಲಿ ನೋವ್ತೈತೆ, ಅಲ್ಲಿ ನೋವ್ತೈತೆ, ತಲೆ ನೋವ್ತೈತೆ ಅಂತ ಹೇಳ್ಕೊಂಡ್ರೆ ಆಯ್ತು ಚಿಕನಿಂದ ಬಿಟ್ಬಿಟ್ಟು ಚಿಕನ್, ಪಾನಿಪುರಿಯಿಂದ ಬಿಟ್ಬಿಟ್ಟು ಪಾನಿಪುರಿ. ಏನೇ ರೋಗ ಬಂದ್ರು ನೀನು ಚಿಕನ್ ಪಾನಿಪುರಿನ ಇದು ಮಾಡ್ಕೊಂಡು ನೀನು 100 ರೂಪಾಯಿ ತಿಂದ್ರೆ ಚಿಕನ್ ಎಷ್ಟು ಸಾಯಂಕಾಲ? ನನ್ನ ಚಿಕನ್ನು ನಾನು ಬೆಳೆದಿದ್ದೆ ಚಿಕ್ಕ ವಯಸ್ಸಲ್ಲಿ ಕೋಳಿ ಫಾರಮಲ್ಲಿ ಫ್ರೆಂಡ್ಸ್. ಸತ್ತಿರೋ ಕೋಳಿ ತಿಂತಾಯ್ತು. ಸತ್ತಿರೋ ಕೋಳಿ ತಿಂತಿದ್ನ ನಾನು. ಓಕೆ ಫ್ರೆಂಡ್ಸ್, ನಾವು ಸತ್ತಿರೋ ಕೋಳಿ ತಿಂತೀವಿ, ಅವ್ರ ಫ್ಯಾಮಿಲಿ ಅವ್ರು ಬದುಕಿರೋ ಕೋಳಿನ ಹಂಗೆ ಹಸಿ ಹಸಿ ತಿಂತಾರೆ. ಎಲ್ಲರೂ ಸತ್ತಿರೋ ಕೋಳಿನೇ ತಿನ್ನೋದು. ನಾಟಿ ಕೋಳಿ ತಗೊಂಡು ಓದಾಡ್ತು ಚೆನ್ನಾಗಿಲ್ಲ. ಬಾಯ್ಲರ್ ಕೋಳಿ ಏನೋ ಗಿರಾಜ ಕೋಳಿನ ನಾಟಿ ಕೋಳಿ ಅಂದ್ಬಿಟ್ಟು ಯಾಮರ್ಸ್ಬಿಟ್ಟು ನಾಟಿ ಕೋಳಿನೇ ಕುಯ್ಸುತ್ತೆ. ಇಲ್ಲಪ್ಪಿ ನೀನೇನ್ ಹೇಳು ಅದಂತೂ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಹೇಳಿದ್ರು ಅದು ನಾಟಿ ಕೋಳಿ ಅಲ್ಲ ಅನ್ಬಿಟ್ಟು. ಒಂದ್ ಕೋಳಿ ತಕೊಂಡ್ ಕುಯ್ಸುತ್ತು. ಕೋಳಿ ತಕೊಂಡ್ ಕುಯ್ಸ್ದೆ ಸರಿ, ಅದ್ ನಾಟಿ ಕೋಳಿನಾ? ಮಾಮೂಲಿ ಪಾರಂ ಸಾಕಿರೋವು. ಅದೇ ಅದ್ ನಾಟಿ ಕೋಳಿ ಅಲ್ಲ, ಹಳ್ಳಿಲಿ ಬೆಳೆಯೋದೇ ಪಕ್ಕ ನಾಟಿ ಕೋಳಿ. ತಲೆ ಬಂದಿತ್ತೆ? ತಲೆ ಇರ್ಲಿಲ್ಲ, ಆವಾಗ್ಲೇ ಡೌಟ್ ಬಂದಿದ್ ನನ್ಗೆ. ಕಾಲು 2 ಇತ್ತು. ತಲೆ ಹಾಕಲ್ಲ ಅನ್ಕೊಳ್ಳ, ಗೊತ್ತಾಗ್ಬಿಡ್ತೈತೆ ನಮ್ಗೆ ನಾಟಿ ಕೋಳಿ ಅಲ್ಲ ಅನ್ಬಿಟ್ಟು. ತಲೆ ಎಗರ್ಸ್ಬಿಟ್ಟು ನಾನು ಯಾಮಾರ್ಸವ್ರೆ ನೋಡಪ್ಪಿ. ಟೇಸ್ಟ್ ಅಲ್ಲಿ ಗೊತ್ತಾಯ್ತು ಫ್ರೆಂಡ್ಸ್, ಸ್ವಲ್ಪ ಮಿಸ್ ಆಯ್ತು. 100 ರೂಪಾಯಿ ಚಿಕನ್ ತರ್ತೀನಿ, ದೋಸೆ ಮಾಡ್ತೀಯಾ? ದೋಸೆ ಚಿಕನ್ ಸಾರು ನೀನು ತರ್ರು. ಬೆಡ್ ಮೇಲೆ ಇದು ಹಂಗೆ ತಟ್ಟಂತ ವಾಶ್ರೂಮ್ ಹೋಗ್ಬಿಟ್ಟು ಹಂಗೆ ಫ್ರೆಶ್ ಆಗ್ಬಿಟ್ಟು ಹಿಂಗೆ ಒಂದು ರಿಟರ್ನ್ ಬಂದು ಹಂಗೆ ಕಿಚನ್ ಅಲ್ಲಿ ಅಡುಗೆ ಮಾಡ್ತೀನಿ. ಬರ್ಗೆಟ್ ಇರೋದಲ್ಲಪ್ಪಿ, ಭಾನುವಾರ ಇರೋದೇ ಬಾಡ್ ತಿನ್ನಕ್ಕೆ, ತಿಳ್ಕೊಪ್ಪಿ, ಅರ್ಥ ಮಾಡ್ಕೊಪ್ಪಿ. 1 hour later. ಚಿಕನ್ ತಂದು ಅಡುಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಆದ್ವಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಅವತಾರ ಹೆಂಗೈತೆ, ಇಲ್ಲಿ ತೊಳೆ ಪಾತ್ರೆಗಳು. ಚಳಿ ಜಾಸ್ತಿ, ಕೈಕಾಲು ಜೋಮ್ ತರ ಆಗ್ತಿದೆ, ಬಿಸಿಲು ಬರಲಿ ಅಂತ ಇಷ್ಟೊತ್ತು ಮಲಗಿದ್ದೆ. ಎದ್ದು ರೆಡಿ ಆದೆ, ಬಿಸಿಲು ಬಂತು ಹೆಂಗೋ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಓನರ್ ಪಾತ್ರೆ ತೊಳೆ ಕರಿತವ್ರೆ ಫ್ರೆಂಡ್ಸ್. ನಿನಗೆ ಗತಿ ಬರಬಾರ್ದಾಗಿತ್ತು. ಬರಲ್ಲ ಆಗಲ್ಲ ಅಂದ್ರೆ ಏನು ಅನ್ನಲ್ಲ, ಶಿವ ಕೈಲಿ ತೊಳಸ್ತಾರೆ, ಅದು ಬೇಜಾರಾಗ್ತಿತ್ತಲ್ಲ. ಅದಕ್ಕೆ ಇದನ್ನು ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ತುಂಬ ಜನ ಸಿಸ್ಟರ್ಸು ಈ ಪ್ಲೇಸು ಮನೆ ಈ ವಾತಾವರಣ ನೋಡ್ಬಿಟ್ಟು ಫುಲ್ ಎಕ್ಸೈಟ್ ಆಗಿಬಿಟ್ಟು ನಮಗೂ ಇದೇ ಥರ ಇರೋಣ ಅಂತ ಅನ್ನಿಸ್ತಿದೆ, ಈ ಪ್ಲೇಸಲ್ಲಿ ಇರೋಣ ಅನಿಸ್ತಿದೆ ಅಂತ ಎಕ್ಸೈಟ್ ಆಗ್ತಿರಲ್ಲ ಫ್ರೆಂಡ್ಸ್. ಎಕ್ಸೈಟ್ ಆಗಬೇಡಿ ಫ್ರೆಂಡ್ಸ್, ಈ ಥರ ಸಿಚುವೇಶನ್ಗಳು ಇರ್ತಾ ಇದೆ. ಈ ಥರ ಫಂಕ್ಷನ್ ಪಾತ್ರೆ ತೊಳೆಯೋಕೆ ಕರೆದಾಗ ಅದೆಲ್ಲ ಜಿಡ್ಡು ಜಾಸ್ತಿ ಇರುತ್ತೆ, ಪಾತ್ರೆಗಳು ಜಾಸ್ತಿ ಇರ್ತಿದೆ, ತೊಳೆಯೋದು ನನಗೆ ಕಷ್ಟ ಅನ್ಸಲ್ಲ ಫ್ರೆಂಡ್ಸ್. ಆದರೆ ಈ ಥರ ಶೀತದ ಟೈಮಲ್ಲ ನೀರಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅಡುಗೆ ಆಮೇಲೆ ಬಂದು ಮಾಡ್ಕೋತೀನಿ. ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ, ಒಂದು 2 ಅವರ್ 3 ಅವರ್ ಆಗ್ಬೋದು, ಜಾಸ್ತಿ ಪಾತ್ರೆಗಳಿರ್ತವೆ. ಆಮೇಲೆ ಸಿಗ್ತೀನಿ, ಬೈ ಬೈ ಫ್ರೆಂಡ್ಸ್. 3 hours later. ಹೋಗ್ಬೇಕಾದ್ರೆ ಜೋಶಾಗಿ ಹೋಗಿ ಬರ್ಬೇಕಾದ್ರೆ ಹಿಂಗೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ 4 ಗಂಟೆ ಫ್ರೆಂಡ್ಸ್. ಬಂದ ತಕ್ಷಣ ಅರ್ಧ ಅವರ್ ಮಲಗ್ಬಿಟ್ಟೆ, ಸಿಕ್ಕಾಪಟ್ಟೆ ಸಾಕಾಗ್ಬಿಡ್ತು. ಎಲ್ಲ ನನ್ನ ಗಂಡನಿಂದನೇ ಫ್ರೆಂಡ್ಸ್. ನೀನು ಪಾತ್ರೆ ತೊಳಿತಾ ಇರು, ಮನೆ ಕ್ಲೀನ್ ಮಾಡಕ್ಕೆ ನಾನು ಬರ್ತೀನಿ ಅಂದ್ಬಿಟ್ಟು ಬಂದೇ ಇಲ್ಲ, ಒಬ್ಳೆ ಮಾಡಿದ್ದೀನಿ. ಮೋಸ ಮೋಸ, ಸಖತ್ ಮೋಸ ಅಪ್ಪಿ. ಪದೇ ಪದೇ ಬಗ್ಗೆ ನೋಡ್ತೀನಿ, ಬರ್ತೈತೆ ಅನ್ಬಿಟ್ಟು. 3 ಅವರ್ ಫ್ರೆಂಡ್ಸ್ ಕೆಲಸ ಆಗಿದ್ದು ಮನೇಲಿ. ತೊಳೆದ್ಬಿಟ್ಟು ಎಲ್ಲ ಗುಡಿಸ್ಬಿಟ್ಟು ಬರೋಷ್ಟೇ ಯಾರು ನಂಬಿದ್ರು, ನನ್ನ ಗಂಡನ್ ಮಾತ್ರ ನಂಬಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಪನಿಷ್ಮೆಂಟ್ ಫ್ರೆಂಡ್ಸ್, ಇಬ್ರು ಸೇರಿ ನಮ್ಮನೆ ಕೆಲಸ ಮಾಡ್ತಾ ಇದೀವಿ. ಇವಾಗ ನಮ್ಮನೆ ಕೆಲಸ ಅಂದ್ರೆ ಜಂಬ ಬರ್ತೈತೆ ಫ್ರೆಂಡ್ಸ್ ಗಂಡ್ ಮಕ್ಳಿಗೆ. ಇವಾಗ ಓನರ್ ಮನೆ ಕೆಲಸ ಅಂದ್ರೆ ಮಾಡೋ ತಾನೆ. ಇವಾಗ ನನ್ನ ಪಾತ್ರೆ ತೊಳೆಯಲ್ಲ ಅಂದಿದ್ರೆ ತೊಳಿಬೇಕಾಗಿತ್ತು ಅವರೇನೇನೆ ಹೋಗಿ. ಅದಕ್ಕೆ ಇಬ್ರು ಸೇರಿ ತೊಳ್ಕೊತೀವಿ. ನನಗೆ ಸಾಕಾಗೋಯ್ತು ಫ್ರೆಂಡ್ಸ್ ನಿಂತ್ಕೊಂಡು. ನಿಜವಾಗ್ಲೂ ನಮ್ಮನೆ ಕೆಲಸ ಮಾಡಕ್ ನಾವು ಎಷ್ಟು ಮೈಬಾರ ಬೀಳ್ತೀವಿ ಫ್ರೆಂಡ್ಸ್. ಅದೇ ಒಂದ್ ಕಡೆ ಕೆಲಸ ನಮ್ಗೆ ಅಂದ್ರೆ ನಿಂತ್ಕೊಂಡು ಮಾಡ್ಲೇಬೇಕಾಗ್ತೈತೆ. ಸಿಕ್ಕಾಪಟ್ಟೆ ಸಾಕಾಗೋಯ್ತು ಫ್ರೆಂಡ್ಸ್. ಜಿಡ್ಡು ಸಾಮಾನು ತೊಳಿಬೇಕಂದ್ರೆ ಒಂದ್ಸಲ ತೊಳೆಯಲ್ಲ ನಾನು, ಡಬಲ್ ಸಲ ತೊಳೆದಿಡಿಯೋದು. ಅದು ಸ್ಮೆಲ್ಲು ಇರಬಾರ್ದು ನನಗೆ ಅಂತ ಅಂದ್ಬಿಟ್ಟು. ನನ್ನ ಗಂಡನ್ ಕರ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ರೆ ಒಂದು ಕ್ಷಣ ಪ್ರಕೃತಿನೇ ವಿಚಲಿತಗೊಂಡು ಬಿಡ್ತು. ಫುಲ್ ಗಾಳಿ ಮಳೆಗಳು. ಇವನು ಕರ್ಕೊಪ್ಪಿ ಮನೆ ಕೆಲ್ಸಕ್ಕೆ. 1 hour later. ಎದ್ದೋಳೆ ಬೆಳಗ್ಗೆಯಿಂದ ಮಲಗಿರೋದೆ ಹೋಗು. ಚಿಕನ್ ತರುವ ಅಂದೋಳು ಮಲ್ಗವಳೆ. ಅಲ್ಲ ಓನರ್ ಮನೆ ಕೆಲಸ ದೆವ್ವ ನನ್ನ ಆತ್ಮ ಹೋಗ್ಬಿಟ್ಟು ಬಂತೇನಪ್ಪಿ ಫ್ರೆಂಡ್ಸ್. ನಾನು 4 ಗಂಟೆಯಿಂದ ಹೇಳ್ತಾ ಇದ್ದೀನಿ, ಬಾ ಬೇಗ ಹೋಗ್ಬಿಟ್ಟು ಹೊರಗಡೆ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಅದು ಇದು ತಂದ್ಬಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು 6 ಗಂಟೆ ಅಷ್ಟಲ್ಲಿ ನಾನು ಮಲಗ್ಬಿಡ್ತೀನಿ, ಇವತ್ತು ಸಾಕಾಗೈತೆ ಅಂತ ಹೇಳಿದ್ರೆ 6:15 ಎದ್ದಿರೋದು. ಇವ್ರದ್ದು ಮಲಗಿ ನಿದ್ದೆ ಆಗಿ ಚೆನ್ನಾಗಿ ಎದ್ದು ಮಳೆ ಬೀಳ್ತಾ ಇಲ್ಲ, ಬತ್ತೈತೆ. ಆಯ್ತು ಬಾ ಇದ್ದೆ. ಇಲ್ಲ ಅವನಿಗೆ ನಾನು ನೆಮ್ಮದಿಯಾಗ ಅವನೇ, ಅವನು ನಿನ್ನ ಒಂದೇ ಕೇಸು ತಿಂದಾದ್ರೆ ನಿದ್ದೆ. ಅಪ್ಪ ನೀ ನಮ್ನ ಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡ್ತಾ ಇದೀಯಾ. ನಮ್ ವ್ಯಾಲ್ಯೂ ಗೊತ್ತಾಗ್ತಲ್ಲ ನಿಮ್ಗೆ. ನಾವಿಬ್ಬರಿದ್ರೆ ಮನೆ ಇದು. ತಿಂದೆ ಆದ್ರೆ ಮುದ್ದೆ ನಿದ್ದೆ ಇಬ್ರು. ಅವನು ಅಲ್ಲಿ ಒಬ್ಬ, ನೀನ್ ಇವಳು. ತಾಮು ಕೇಳಿಸ್ಕೊತಾ ಇದೀಯಾ ಅಂತಲೇ ಬರೇ. ಇವಾಗ ಚುಳಿಯಪ್ಪಿ ಮಕ್ಕ ತೊಳೆಯಕ್ ಹಂಗೆ ಬಂದ್ಬಿಡ್ತೀನಿ ಪೌಡ್ರ್ ಹಾಕೊಂಡು.
ನಾನು ಹಂಗೆ ಮಾಡೋ ಫ್ರೆಂಡ್ಸ್, ಚಳಿ ಮುಖ ತೊಳಿ. ಅದು ಬೇರೆ ಏನ್ ಅವಾಜ್ ಆಗ್ತಾ ಇದೀಯಾ? ಆವಾಜ್ ಇಲ್ಲ ಬಿಡ್ತಾ ಇರೋದು ಈಗ ಇವತ್ತೇ ಇದಲ್ಲ ಅಂದ್ರೆ. ಓಹೋ, ವಿಡಿಯೋ ಮಾಡ್ಬೇಕಾದ್ರೆ ನಾನು ಬೈಯಲ್ಲ ಅಂತ ಧೈರ್ಯ. ಓಕೆ ಫ್ರೆಂಡ್ಸ್, ನಾನು ಮುಖ ತೊಳೆದಿರ ರೆಡಿ ಆಗಾಯ್ತು. ಈಗ 6:30 ಆಗ್ತಾ ಬಂತು. ಚಿಕನ್ ಅಂಗಡಿ ತೆಗ್ದಿರ್ತಾನೆ ಮಳೆ ಆದ್ರೂ. ನಾಳೆ 4 ಗಂಟೆ ತನಕ ಮಳೆನೆ. ಬೆಳಗ್ಗೆಯಿಂದ ಬೆಡ್ ಎತ್ತಿಲ್ಲ ಫ್ರೆಂಡ್ಸ್. ನಾವು ಒಂದು ಸಂಸಾರಿಗಳ ಬಪ್ಪಿ. ಜೀವನದಲ್ಲಿ ನೀವಿಬ್ರು ಉದ್ಧಾರ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮಳೆಗಾಲದಲ್ಲಿ ಕೊಡೆ ತುಂಬಾ ಇಂಪಾರ್ಟೆಂಟ್. ವಾವ್, ತುಪ್ಪನ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕೋಬಾರ್ದಂತೆ. ಅದಕ್ಕೊಂದು ವಕ್ರ ಇಟ್ಟ ಅಂತಿದೆ. ಬಾ ತಗೊಬರೋಣ, ಬಾ. ಇದೆಲ್ಲ ಒಂದು ಲೆಕ್ಕನ. ಬನ್ನಿ ಫ್ರೆಂಡ್ಸ್ ತಗೊಬರೋಣ. ಒಂದು ಗಾಜಿನ ಡಬ್ಬಿಲಿ ಹಾಕೊಂಡ್ರೆ ಬೆಸ್ಟ್ ಅನಿಸ್ತೈತೆ. ನೋಡೋಣ ಫ್ರೆಂಡ್ಸ್ ಏನರಲ್ಲಿ ನನ್ನ ಗಂಡ ತಗೊಳ್ಳೋ ಡೌಟು. ನೋಡೋಣ. ಆಮೇಲೆ ಫ್ರೆಂಡ್ಸ್, ನನ್ನ ಮಧ್ಯಾಹ್ನ ಅಲ್ಲೇ ಪಾತ್ರೆ ತೊಳ್ಬಿಟ್ಟು ಅವೆರಡು ಮನೆ ಅಲ್ಲ ಮೇಲೆ ಕೆಳಗೆ ಕ್ಲೀನ್ ಮಾಡ್ಬಿಟ್ಟು, ಸಾರಿ ಡೂಪ್ಲೆಕ್ಸ್ ಹೌಸ್ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ದು. ನನಗೆ ಈ ಥರ ದೊಡ್ಡ ಮನೆಗಳು ಆಸೆ ಇತ್ತು ಫ್ರೆಂಡ್ಸ್. ಯಾವಾಗ 8 ವರ್ಷದಿಂದ ಇಲ್ಲಿ ಕಾಲಿಟ್ಬಿಟ್ಟು ಆ ಮನೆ ಕೆಲ್ಸಕ್ಕೆ ಹೋದೆ. ಯಪ್ಪ ಬೇಡ, ನಮ್ಗೆ ಅಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋಕ್ಕೆ ಎಷ್ಟು ಕಷ್ಟ ಫ್ರೆಂಡ್ಸ್. ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟೆ ನನಗೆ ಡೂಪ್ಲೆಕ್ಸ್ ಹೌಸ್ ಬೇಡ, ದೊಡ್ಡ ಮನೆ ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ಪುಟ್ಟದಾಗಿ ಚೊಕ್ಕದಾಗಿ ನಮಗೊಂದು ಮನೆ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೀನು ಯಾಕ್ಲ ದೇವದಾಸ್ತರ ಅಲಿತಾ ಇದ್ದೀ? ಚಳಿಲಿ ಶೀತ ಆಗಲ್ತೆ. ಬಟ್ಟೆ ಬೇರೆ ಹಾಕಿಲ್ಲ, ಸ್ವೆಟರ್ ಬೇರೆ ಹಾಕಿಲ್ಲ, ಕಿವಿಲಿ ಹತ್ತಿ ಇಲ್ಲ. ಹೋಗ್ತಾ ಇರ್ತಾ ನಂಗೆ ತಲೆಕೆಟ್ಟ ನಂಗೆ. ಲೆಟ್ಸ್ ಗೋ ಶಾಪಿಂಗ್. ನಾವೀಗ ಚಿಕನ್ ತರಬೇಕು ಫ್ರೆಂಡ್ಸ್, ಜೊತೆಗೆ ಶುಂಠಿ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್. ಯಾವಾಗಲೂ ಚಿಕನ್ ಸಾರು, ಫ್ರೈ, ಕಬಾಬು, ಪೆಪ್ಪರ್ ಫ್ರೈ ಇದೇ ಆಯ್ತಲ್ಲ, ಒಂದು ಡಿಫ್ರೆಂಟಾಗಿ ಮಾಡ್ತೀನಿ ಇವತ್ತು. ಅಲ್ಲ ಪಿ ಕೊಡೆ ಹಿಡ್ಕೊಂಡು ನಾವಿಬ್ರು ನಡ್ಕೊ ಬಂದಿರೋ ಹೆಂಗಿರ್ತಾಯ್ತು. ಪಾತ್ರೆ ಅಂಗಡಿ ಇದೆ ನಿನ್ನ ಪ್ರಕಾರ? ಫ್ಯಾನ್ಸಿ ಸ್ಟೋರ್ಗೂ ಪಾತ್ರೆ ಅಂಗಡಿಗೂ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ವೇನಪ್ಪಿ? ದಿಸ್ ಇಸ್ ಮಾತಾಜಿ ಫ್ಲೇವರ್ ಏನೋ ಐತೆ. ಇದೇನು ಹೊಸ್ದಾಗೈತೆ ಅಪ್ಪಿ. 349 ರೂಪಾಯಿಗೆ ಅದೇನೋ ಬತ್ತೈತಂತೆ ನೋಡಪ್ಪಿ. ಡ್ರಿಂಕ್ ಪ್ರೈ ಮತ್ತೆ ಫಿಲ್ಟರ್ ವಾಟರ್. ಇದು ಏನು ಹೊಸ್ದಾಗೈತಲ್ಲ ಈ ಥರ, ಚಾರ್ಜರ್ ಥರ ಐತೆ. ಇಬ್ರು ಕಳ್ರು ಬಂದಂಗೆ ಬಂದಿದೀವಿ ಪಾತ್ರೆ ಅಂಗಡಿಗೆ. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇಲ್ಲೇನು ತಗೊಳೋದಿಲ್ವಾ? ಎಷ್ಟೊಂದು ಐತೆ ನೋಡು, ತಗೋಬೋದು ಏನಾರ. ಗಾಜ್ ಬಾಕ್ಸ್ ಎಲ್ಲ ಐತೆ. ಹಾ, ಗ್ಲಾಸ್ ಬಾಕ್ಸ್. ಬರೀ ಪ್ಲಾಸ್ಟಿಕ್, ಸ್ಟೀಲ್, ಸಿಲ್ವರ್ ತುಂಬಿಕೊಂಡೈತೆ ನೋಡಪ್ಪಿ. ಆಮೇಲೆ ಕಿಚನ್ಗೆ ಸಕ್ಕತ್ತ ಕಾಣಿಸೋ ಒಂದೇ ಥರ ಎಲ್ಲ ಬಾಕ್ಸ್ಗಳು. ಇದು ಎಷ್ಟು ಚೆನ್ನಾಗಿದೆ. ಎಷ್ಟಣ್ಣ ಇದು? ಇದು ಡಿಸೈನ್ ಐತಾ? ಇದೇನೇನಾ? ನೀವು ನೋಡೋಣ ಬಾ. ನಾವೇ ಇಲ್ಲ ಐತೆ ನೋಡು ಗ್ಲಾಸ್ ಐಟಮ್ಸ್ ಎಲ್ಲ. ನನಗೆ ಉಪ್ಪಿನಕಾಯಿಗಿತ್ತು ಸಾಕು. ನಿನ್ನ ತುಪ್ಪಕ್ಕೆ ಇನ್ನೊಂದು ತಗೋ. ಇಡ್ಕೊ ನಿಮಿಷ. ಇದು ನೋಡಿ ಹೊಸ್ದಾಗಿ ಸಕ್ಕತ್ತಾಗೈತೆ. ಇದು ವುಡ್ಡದ ಕ್ಯಾಪ್ ಐತೆ ಸಾಕ. ಮತ್ತೆ ಇದೇನೇನೆ, ಮತ್ತೆ ಇದೊಂದು ಎತ್ಕೊಂತೀನಿ, ಚಕ್ಲಿ ಓದೋದು. ಫೈನಲಿ ನಮಗೆ ಗಾಜಿನ ಬಾಕ್ಸ್ ಸಿಕ್ತು ಫ್ರೆಂಡ್ಸ್. ಆದರೆ ವೆರಿ ವೆರಿ ಕಾಸ್ಟ್ಲಿ. ಇದು ಸಕ್ಕತ್ತಾಗೈತೆ. ರೆಡ್ ಕಲರ್ ಮನೇಲಿ ಆಲ್ರೆಡಿ ಐತೆ. ಶಿವ ಒದ್ದಿತ್ತೈತೆ ಅಷ್ಟು ತೊಗೊಂಡ್ರೆ. ಒಂದು ಚಾಪೇನೂ ಬೇಕು ಫ್ರೆಂಡ್ಸ್ ನಮಗೆ. ನೀವು ತುಂಬ ಸಲ ಹೇಳಿದ್ರಿ, ಇವಾಗ ತಗೋತಾ ಇದೀವಿ ನಾವು. ಚಿಕ್ಕದು ತಗೋ. ದೊಡ್ಡ ಅನ್ನಿಸ್ತೈತಲ್ಲ ಇದು? ಸಾಕಾಗ್ತೈತಾ? ಸರಿ ಬಾ. ಮನೇಲಿರೋಷ್ಟು ದೊಡ್ಡದು ಹೇಳಲಿಲ್ಲ ನಾನು. ಸ್ಮಾಲ್ ಸೈಜ್ ಇಲ್ಲ ಭಯ ಆಯ್ತಾ? ಅದೆಲ್ಲ ದೊಡ್ಡದೇ ಬಿಡಪ್ಪಿ, ಅದೆಲ್ಲ ದೊಡ್ಡದೇ ಬಿಡು. ಸ್ಮಾಲ್ ಸೈಜ್ ತೋರಿಸ್ತಾರೆ ಬಿಡೋರು. ಹಾಂ, ಇದು ಸಾಕು. ಕಲರ್ ಚೆನ್ನಾಗಿದೆ, ಇರಲಿ. ಅಗಲ ಆಯ್ತಾ? ಒಂಥರ ಚೆನ್ನಾಗೈತೆ. ನಮ್ಮ ಸಂಸಾರ ಆನಂದ ಸಾಗರ ಫ್ರೆಂಡ್ಸ್. ಹೆಂಗಪ್ಪಿ ಎಲ್ಲ ಇಟ್ಕೊಂಡು ಇನ್ನು ಚಿಕನ್ ಒಂದು ತಗೊಂಡು ಹೋಗ್ತಾರದೆ ಫ್ರೆಂಡ್ಸ್. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್. ಶುಂಠಿ ತಗೋಬರಕ್ ಹೋಗ್ತಿದ್ದೆ. ನನ್ನ ಜೊತೆ ತಗೋಬಾ ಅಂದ್ರೆ ಬಂದಿಲ್ಲ. ನಮ್ಮ ಅಡುಗೆ ಮನೆ ಅಂತ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಇಷ್ಟು ಡೇಂಜರಸ್ ಆಗಿ ನಮ್ಮ ಅಡುಗೆ ಮನೆ ಇಟ್ಕೊಂಡಿರ್ಲಿಲ್ಲ. ಸಾರಿ ಫ್ರೆಂಡ್ಸ್, ಇಟ್ಕೊಂಡಿದ್ದೆ. ಮನೆ ಕೆಲ್ಸಕ್ಕೆ ಹೋದಾಗೆಲ್ಲ ಪ್ರತಿ ಸಲ ನಾನು ನಮ್ಮನೆ ಕೆಲಸ ಮಾಡೋಕ್ಕೆ ಎನರ್ಜಿ ಸಾಕಾಗಲ್ಲ, ಬಿಟ್ಬಿಡ್ತೀನಿ. ಅದಕ್ಕೆ ಇವಾಗ ಎಷ್ಟೊತ್ತಾಗಲಿ ಆಗ್ಲಿ ಕ್ಲೀನ್ ಮಾಡ್ತೀನಿ. ನಮ್ಮ ಲೈಫಲ್ಲೇ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಗಾಜಿನ ಗ್ಲಾಸ್ಗಳು ತಂದಿರೋದು ನಾವು, ಗಾಜಿನ ಡಬ್ಬಿಗಳು. ಇಲ್ಲಿ ಫ್ರೆಂಡ್ಸ್, ಇದು ನನ್ನ ಕೈಯಿಂದ ಒಡೆದೋಗದೆ ಇರಲಿ ಅಂದ್ಬಿಟ್ಟು ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ತರಲ್ಲ ಫ್ರೆಂಡ್ಸ್.
ಇದು ತುಪ್ಪ ಹಾಕಿಟ್ಕೊಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ. ಬಿ ಕೇರ್ಫುಲ್. ಹಾ ಟೀ ಬೇಕಾ? ಸರಿ, ನೀನ್ ಶುಂಠಿ ತಗೋಬಾ, ಅಷ್ಟ್ರಲ್ಲಿ ಟೀ ಮಾಡ್ಕೊಡ್ತೀನಿ. ಚಳಿ ಅಲ್ಲ ಫ್ರೆಂಡ್ಸ್, ಹೆವಿ ಏನಾದ್ರು ಬಿಸಿ ಬಿಸಿ ಕುಡಿಯೋಣ ತಿನ್ನೋಣ ಅನ್ಸತ್ತಿದೆ. ಇಲ್ಲಿ ಫ್ರೆಂಡ್ಸ್ ಚಿಕ್ಕಂದು ತಗೊಂಡೆ. ಇದು ಉಪ್ಪಿನಕಾಯಿ ಹಾಕೊಳಕ್ಕೆ. ಉಪ್ಪಿನಕಾಯಿ ಸಹ ಪ್ಲಾಸ್ಟಿಕ್ ಡಬ್ಬಿಲಿ ಇಟ್ಕೋಬಾರ್ದಲ್ಲ, ಅದಕ್ಕೋಸ್ಕರ ತುಪ್ಪಕ್ಕೊಂದು ಮತ್ತೆ ಇದಕ್ಕೊಂದು. ಥ್ಯಾಂಕ್ ಯು ಫ್ರೆಂಡ್ಸ್. ಇವೆಲ್ಲ ನನ್ಗೆ ಐಡಿಯಾ ಗೊತ್ತಿಲ್ಲ ಫ್ರೆಂಡ್ಸ್, ಬರಲ್ಲ. ನೀವ್ ಹೇಳಿದ್ಮೇಲೆ ಆಮೇಲೆ ನೆನಪಾಗ್ತಿದೆ, ನೀವ್ ಇದು ಹೇಳಿದ್ರಲ್ಲ ಅಂತ. ಚಾಪೆನೂ ಅಷ್ಟೇ ಫ್ರೆಂಡ್ಸ್, ಅರ್ಧೋಗಿರೋ ಚಾಪೆ ಬಳಸಬಾರ್ದು ಅಂತ ನೀವು ಅವತ್ತಿಂದ ಹೇಳ್ತಾ ಇದ್ರಲ್ಲ. ಫೈನಲಿ ಇವತ್ತು ತಗೊಬಂದ್ವಿ ಫ್ರೆಂಡ್ಸ್. ಅಂದ್ರೆ ಲೇಟ್ ಆಗ್ತಿದೆ, ತಗೊಳ್ತೀವಿ, ನೀವ್ ಹೇಳೋದ್ನ ಅದ್ರ ಲೇಟ್ ಆಗ್ತಿದೆ ಅಷ್ಟೇ ಫ್ರೆಂಡ್ಸ್. ನೆನ್ನೆ ರಾತ್ರಿ ಮಾಡಿರೋ ಮೊಟ್ಟೆ ಸಾರು ಫ್ರೆಂಡ್ಸ್, ನೆನೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಇದನ್ನೇ ದೋಸೆ ಮಾಡ್ಕೊಂಡು ತಿಂದಿದ್ದು ನಾನು. ದೋಸೆ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಮನೆ ಕೆಲ್ಸಕ್ಕೆ ಹೋಗಿದ್ದು. ಹಸ್ಕೊಂಡೇ ಇಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಹಸ್ಕೊಂಡ್ ಕೆಲಸ ಮಾಡಕ್ಕಾಗಲ್ಲ. ನನ್ ಗಂಡನ್ಗೆ ಗ್ಲಾಸ್ ಅಲ್ಲಿ ಟೀ ಕಾಫಿ ಕೊಟ್ರೆ ಬಿಸಿಗೆ ಭರತನಾಟ್ಯಮೇ ಮಾಡ್ತಿದ್ದೆ. ಅದಕ್ಕೆ ಮೇಲೆ ಕಪ್ ಕಲ್ ಕೊಡೋದೇ ಬೆಸ್ಟ್. ತಗೊಳ್ಳಿ ಅಪ್ಪಿ, ಇಬ್ರು ಸೇರ್ಕೊಂಡು ಪಾತ್ರೆ ತೊಳ್ಬಿಟ್ಟು ಆಮೇಲೆ ಅಡ್ಗೆಗೆ ಬಂದ್ರೆ ಬೆಸ್ಟ್. ಹಾ, ಯಾಕಂದ್ರೆ ಟೀ ಕುಡ್ದಿದೀವಿ, ಬಿಸಿ ಬಾಡಿ ಬಿಸಿ ಆಗ್ತೈತೆ. ತಣ್ಣೀರಲ್ಲಿ ಪಾತ್ರೆ ತೊಳೆದ್ರೆ ನಾನ್ ಬೆಳಗ್ದ್ರೆ ನೀನು ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ ಗಂಡನು ಕರ್ಕೋತೀನಿ ಫ್ರೆಂಡ್ಸ್ ಇವತ್ತು ಪಾತ್ರೆ ತೊಳಕ್ಕೆ. ಯಾಕಂದ್ರೆ ಓನರ್ ಮನೆ ಕೆಲಸ ಮಾಡಿದೀನಿ. ಅದ್ ನಿನ್ ಕೆಲಸ, ನನ್ ಕೆಲಸ ಬಿಟ್ಮೇಲೆ ನನ್ಗೂ ಅದಕ್ಕೆ ಸಂಬಂಧ ಇಲ್ವಲ್ಲ ಫ್ರೆಂಡ್ಸ್. ನನ್ ಗಂಡ ಪಾತ್ರೆ ತೊಳಿಬಾರ್ದು ಹೆಣ್ಮಕ್ಳು ಮುಂದೆ ಅಂದ್ಬಿಟ್ಟು ನಾನು ಹೋಗಿ ತೊಳ್ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಮನೆಲ್ಲ ಗುಡಿಸಿದೀನಿ, ಒರೆಸಿದೀನಿ. ಶಿವನು ಕೆಲಸ ಮಾಡ್ತಾವ ಫ್ರೆಂಡ್ಸ್. ಪಾಪ ಚೇರು ಟೇಬಲ್ ಎಲ್ಲ ಎತ್ತಿಕ್ತಾಯಿತ್ತು. ಅದಕ್ಕೆ ಪಾಪ ಅಂತ ಅವಾಗ್ಲಿಂದ ಹೇಳ್ತಿರೋದು. ಹೊಸ ಚಾಪೆ ಉದ್ಘಾಟನಾ ಸಮಾರಂಭ ಈಗ ಸ್ಟಾರ್ಟ್ ಆಗಲಿದೆ. ಬೆಡ್ ಎಲ್ಲ ಎತ್ಬಿಡಿ. ನಿಂದ ಇದೊಂದೇ ಕೆಲಸ ಅಪ್ಪಿ, ನಂದು ಎಷ್ಟವೆ ನೋಡ್ಕೊ. ಈಗ ನನ್ ಬಂದು ಕುತ್ಕೊಳ್ಳೋಷ್ಟರಲ್ಲಿ ಸೋಫಾ ಮೇಲೆ ಎಲ್ಲ ಕೆಲಸ ಮುಗೀತು ಅಪ್ಪಿ ಅಂತ 10 ಗಂಟೆ ಪಕ್ಕ. ಈಗ ಸಕ್ಕತ್ತಾಯ್ತು ಫ್ರೆಂಡ್ಸ್, ನನ್ಗೆ ಫೇವ್ರೇಟ್ ಕಲರ್ ಇದು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲರೂ ಬೆಳಗಾಗಿದ ತಕ್ಷಣ ಹಾಸಿಗೆ ಎತ್ತಿದ್ರೆ, ನಾವು ರಾತ್ರಿ ಆಗಿದ ತಕ್ಷಣ ಎತ್ತಿದೀವಿ ಇವತ್ತು. ಒಳ್ಳೇದ್ ಮಾಡ್ತದ. ಅದೆಲ್ಲ ಕಿತ್ತೋಗಿತ್ತು ಫ್ರೆಂಡ್ಸ್. ಇಷ್ಟು ಚಾಪೆಗೂ ಸಹ ನಾವು ಹೊಸದಾಗಿ ಈ ಮನೆಗೆ ಸಂಸಾರ ಬಂದಾಗ ತಗೊಂಡಿದ್ದ ಚಾಪೆ ಫ್ರೆಂಡ್ಸ್. ಇಲ್ಲಪ್ಪಿ, ಅಲ್ಲ, ಮಲ್ಗಕ್ ತಗೊಂಡಿದ್ವಾ, ಅದ್ರ ಮೇಲೆ ಹಪ್ಳ ಒಣಗಕ್ ತಗೊಂಡಿದ್ವ. 9 ವರ್ಷ ಆಯ್ತಪ್ಪಿ ಆ ಚಾಪೆಗೆ. ಮೆಮೊರಿಬಲ್ ಚಾಪೆ ಇವತ್ತು ಮೂಲೆಯಲ್ಲಿ ನಿಂತಿದೆ. ಹೊಟ್ಟೆ ಇನ್ನೇನಪ್ಪಿ, ಇದ್ರಲ್ಲೇ ಮಲಗ್ತಿದ್ವಿ ಅಲ್ಲ. ಫಸ್ಟ್ ಹಾಸ್ಗೆಲ್ಲ ಬೆಡ್ಶೀಟ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ಬಂದಾಗ ಮೊದಲನೇ ದಿನ ನೆನ್ಸ್ಕೊಪ್ಪಿ, ಗಡಗಡ ನಡುಕ್ತಿದೀವಿ ಇಬ್ರು. ಬೆಡ್ಶೀಟ್ ಇಲ್ಲ, ಏನಿಲ್ಲ. ಅದು ಮಳೆಗಾಲದಲ್ಲೇ ಬಂದ್ಬಿಟ್ಟಿದ್ವಿ ತಾನೇಪಿ, ಪಕ್ಕ ಮಳೆಗಾಲ ಫ್ರೆಂಡ್ಸ್. ಅದೊಂದೇ ಚಾಪೆ ಫಸ್ಟ್ ತಗೊಬಂದ್ವಿ. ದಿಂಬಿಲ್ಲ, ಏನು ಇಲ್ಲ, ಬೆಡ್ಶೀಟ್ ಇಲ್ಲ. ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತೈತೆ ಸ್ವಲ್ಪ. ಆಗ ಇವನು ಇರ್ಲಿಲ್ಲ, ಇವನು ಹುಟ್ಟಿದ್ದೆ 5 ವರ್ಷದ ಹಿಂದೆ. ವಾವ್, ಸಖತ್ತಾಗೈತಪ್ಪಿ. ಇಲ್ಲಿ ಫ್ರೆಂಡ್ಸ್ ಚಿಕ್ಕದಾಗ ಹೋಯ್ತೆ, ಒಂಥರ ದೊಡ್ಡದಾಗ ಹೋಯ್ತೆ. ನಾನು ಹೇಳಿಲ್ಲ ಕರೆಕ್ಟಾಗಿ ಆಗ್ತೈತಪ್ಪಿ ಅಂತ. 2 ಒಂದೇ, ಅದು ಇನ್ನೊಂದು ಸ್ವಲ್ಪ ಉದ್ದ ಐತೆ. ಅದು ಮಡ್ಚ್ಕೊತಾ ಇದ್ವಲ್ಲ, ಡಬಲ್ ಫೋಲ್ಡು. ವಾವ್, ಸಖತ್ತಾಗೈತಪ್ಪಿ ಕಲರು. ಫೋಲ್ಡ್ ಮಾಡ್ಬಿಟ್ಟು ಮಧ್ಯಕ್ಕೆ ಹಾಕಪ್ಪಿ, ಸರಿ ಹೋಗ್ತಿದೆ. ಹಾ, ಹಂಗಾಕಿದ್ರೆ, ಹಂಗೆ ಮಡ್ಚಾಕಿದ್ರೆ ಹಾಸಿಗೆ ತುಂಡಾಗ್ತೈತಾ. ತೀರಾ ಚಿಕ್ಕದು ಇರಲಿಲ್ಲ ಫ್ರೆಂಡ್ಸ್, ಇದಕ್ಕಿಂತ ದೊಡ್ಡದೇ ಇದ್ದಿದ್ದು. ಅದಕ್ಕೆ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಪರವಾಗಿಲ್ಲ, ಇದೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವು. ಹಾ, ನಾನು ಹೇಳಿಲ್ಲ ಕರೆಕ್ಟಾಗಿ ಅಲ್ಲಿಗೆ ಬಂತು. ಎಕ್ಸ್ಟ್ರಾ ಬಂತು, ಪರವಾಗಿಲ್ಲ ಬಿಡು. ಎಕ್ಸ್ಟ್ರಾ ಆದ್ರೂ ಮಡ್ಚಕ್ಕಾಗಲ್ಲ ಅದು. ಹಾ, ಹಂಗೆ ಮಡ್ಚ್ಕೋಬೋದು, ಏನಾಗಲ್ಲ, ಮಡ್ಚ್ಕೋಬೋದು. ಹೊಸ ಚಾಪೆ ಉದ್ಘಾಟನಾ ಸಮಾರಂಭ ಮುಕ್ತಾಯವಾಗಲಿದೆ. ಈಗ ನಾವು ಡ್ಯೂಟಿಗೆ ಜಾಯ್ನ್ ಆಗಬೇಕು. ನಮ್ಮ ಅಡುಗೆ ಮನೆ ಈ ಲೆವೆಲ್ಗಾಗೈತೆ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಗಲೀಜು ತೊಳೆ ಪಾತ್ರೆಗಳು. ಇವುಗಳನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಅಡುಗೆಗೆ ಬರ್ತೀನಿ ಫ್ರೆಂಡ್ಸ್. ಮನ್ಸು ತಡಿತಾ ಇಲ್ಲ ಇವುಗಳನ್ನೆಲ್ಲ ನೋಡ್ಕೊಂಡು ಅಡುಗೆ ಮಾಡೋಕ್ಕೆ. ಆಯ್ತಪ್ಪ ಟಮನ, ಪಾತ್ರೆ ತೊಳೆಯೋರು ಆಚೆ ಪಪ್ಪ. ಇಲ್ಲಾಂದ್ರೆ ಮನೇನು ಹುಷಾರಾಗಿ ನೋಡ್ಕೊ, ಬೆಳ್ಳುಳ್ಳಿ ಬಿಡಿಸ್ತಾರೆ ಇಲ್ಲಾಂದ್ರೆ. ಮೋಡ ಕವಿದ ವಾತಾವರಣ, ಮಳೆಯಾಗಿ ನಿಂತಿದೆ. ಎಲ್ಲ ಪಿಚ ಪಿಚ ಅಂತಿದೆ. ಎಲ್ಲೂ ಕಾಲಿಡಕ್ಕೆ ಒಣಗಿರೋ ನೆಲನೇ ಇಲ್ಲ. ಇಷ್ಟು ಪಾತ್ರೆಗಳೈತೆ ಫ್ರೆಂಡ್ಸ್. ಇವತ್ತು ಭಾನುವಾರ ಬೆಳಗ್ಗೆ ಎದ್ದಾಗಿಂದಾನೆ ಎಲ್ಲ ಕೆಲಸ ಮಾಡ್ಕೊಬಿಡ್ಬೇಕಾಯ್ತು ಫ್ರೆಂಡ್ಸ್. ಒಂದಿನ ರೆಸ್ಟ್ ತಗೊಳ್ಳೋಣ ಆರಾಮಾಗಿ ಅಂದ್ಬಿಟ್ಟು ಕುತ್ಕೊಂಡ್ರೆ ಈ ಥರ ಎಡಬಟ್ಟು. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇಬ್ರು ಹಿಂಗೆ ಪಾತ್ರೆ ತೊಳಿತಿದ್ರೆ ಏನ್ ಅನಿಸ್ತೈತೆ? ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಹಿಂಗೆ ನೀರ್ ಹಾಕ್ಬಿಟ್ಟು ಎತ್ತಿಡೋದಲ್ಲ, ಫ್ಲವರ್ ಅಲ್ಲ ಅದು, ಪಾತ್ರೆ. ಹಾ, ಹಂಗೆ ಪಾತ್ರೆ ತೊಳ್ಕೊಳ್ಳೋಷ್ಟ್ರಲ್ಲಿ ಇಬ್ಬರು ದೊಡ್ಡ ಜಗಳ ಆಗ್ತಿದೆ ಫ್ರೆಂಡ್ಸ್. ಹಂಗ್ ತೊಳಿ, ಹಿಂಗ್ ತೊಳಿ, ಹಂಗ್ ದಬ್ಬಾಕು ಅಂತ. ಇನ್ಮೇಲೆ ಯಾಮರಲ್ಲ. ಬೆಳಗ್ಗೆ ಮಾಮೂಲಿ ಹೆಂಗ್ ಕೆಲಸ ಮಾಡ್ಕೋತೀನೋ ಡೈಲಿ ಹಂಗೆ ಮಾಡ್ಕೋತೀನಿ. ಏನೋ ಒಂದು ಭಾನುವಾರ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಹಿಂಗ್ ಬುಕ್ ಆಗೋದ ಮಧ್ಯರಾತ್ರಿ ಪಾತ್ರೆ ತೊಳೆತಾರ.
ಹಂಗೆ ಇಟ್ಬಿಟ್ಟು ಮಲ್ಕೊಳ್ಳೋಣಂದ್ರೆ ರಾತ್ರಿ ಎಲ್ಲ ಕನ್ಸಲ್ಲೆಲ್ಲ ಬರ್ತವೆ ಮೋಹಿನಿ ತರ ಪಾತ್ರೆಗಳು. ಬೆಳಗ್ಗೆ ತನಕ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಅಯ್ಯೋ ತೊಳ್ಬೇಕು, ಬೇಗ ಬೇಗ ಪಾತ್ರೆ ತೊಳ್ಬೇಕು ಅಂತ. ಎಷ್ಟು ಭಯಂಕರವಾದ ತೋಟದಲ್ಲಿ ಇದೀವಪ್ಪಿ ನಾವು. ಅಲ್ಲೋಡು ಕತ್ಲೆ, ನೋಡು ಬೆಳ್ಳಗೆ ಏನೋ ಕಾಣಿಸ್ತೈತೆ ನೋಡಪ್ಪಿ, ನೋಡು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಭಯ ಪಡ್ಬೇಡ, ನಾನು ಇದೀನಿ. ನಾಯಿ ಮೇಲು ನನಗಿಂತ ನಾಯಿ ಮೇಲು. ಟಾಪ್ ಕಾಯ್ತಾನೆ ಬಗತಾನೆ ನೀನು ಈಗ ನಿಜ ಫ್ರೆಂಡ್ಸ್, ಒಂದ್ ಸಣ್ಣ ಸೌಂಡ್ ಆದ್ರೂ ಹಂಗೆ ಬೆಚ್ಚರ ಬಿದ್ದೋಗ್ಬಿಡ್ತೀನಿ. ಏನೋ ಸೌಂಡ್ ನೋಡಪ್ಪಿ, ಯಾರೋ ಬಂದಂಗ ನೋಡಪ್ಪಿ, ಎದುರು ಸಾಕ್ಬಿಡ್ತೀನಿ. ಈಗ ನಿನ್ಗೆ ಕಷ್ಟಕ್ಕೆ ನಾನ್ ಸಪೋರ್ಟ್ ಮಾಡ್ದಂಗೆ ನನ್ ಕಷ್ಟಕ್ಕೆ ನೀನ್ ಸಪೋರ್ಟ್ ಮಾಡ್ಬೇಕು. ಮದ್ವೆದಾಗ ಏನಂತ ಶಪಥ ಮಾಡ್ದೆ ನೆನಪು ಮಾಡ್ಕೋಬೇಕು. ಸಾರಿ, ನಮ್ಮ ಮದುವೆ ಪುರೋಹಿತರೇ ಇರ್ಲಿಲ್ವಲ್ಲ ಶಪಥ ಮಾಡ್ಸಕ್ಕೆ. ಅಲ್ಲೇ ಆಗಿದ್ ಮಿಸ್ಟೇಕು. ಕಷ್ಟ ಸುಖದಲ್ಲಿ ಜೊತೆಯಾಗಿರ್ಬೇಕು ಅಂತ ಮದ್ವೆ ಮೀನಿಂಗ್ ಅಪ್ಪಿ. ಅಂದ್ರೆ ಪಾತ್ರೆ ತೊಳೆದಲ್ಲೂ ಜೊತೆಯಾಗಿರ್ಬೇಕು. ಓಕೆ ಫ್ರೆಂಡ್ಸ್, ಅಡಿಗೆ ಮನೇನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಈಗ ಚಿಕನ್ ತೊಳಸ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರೋದು. ಇದನ್ನ ತೊಳ್ಕೊಬಾ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನಾನು ಚಿಕನ್ ಅವಾಗಿಂದ ಹೇಳಿ ನಿಮಗೆ ಬೋರ್ ಹೊಡಿಸ್ತಾ ಇದ್ದೀನಿ. ಸ್ಪೆಷಲ್ ರೆಸಿಪಿ, ಫಸ್ಟ್ ಟೈಮ್ ರೆಸಿಪಿ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಇಷ್ಟೊಂದು ಎಕ್ಸೈಟು. ಚಿಕನ್ ಗೀ ರೋಸ್ಟು ದೋಸೆ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಚಿಕನ್ ಗೀ ರೋಸ್ಟ್ಗೆ ಏನೆಲ್ಲ ಬೇಕು ತಗೊಂಡಿದ್ದೀನಿ. ಫಸ್ಟ್ ಟೈಮು ಚಿಕನ್ ಅರ್ಧ kg, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಈರುಳ್ಳಿ ಒಂದು ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು ಫ್ರೆಂಡ್ಸ್, ಕರಿಬೇವು, ಅರ್ಧ ಹೋಳು ನಿಂಬೆ ರಸ. ಗೀ ರೋಸ್ಟ್ಗೆ ಗೀ ಮೇನ್ ಇಂಪಾರ್ಟೆಂಟು. ನಾಳೆ ಗಾಜನ್ ಡಬ್ಬಿಗೆ ಹಾಕೋತೀನಿ ಫ್ರೆಂಡ್ಸ್. ಮೆಣಸು ಪುಡಿ ಮಾಡ್ಕೊಂಡಿದ್ದೀನಿ, ಮೊಸರು 1 ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ, ಖಾರದ ಪುಡಿ, ಧನಿಯಾ ಪುಡಿ. ಇದಕ್ಕೆ ಜೀರಿಗೆ ಪುಡಿನ ಹಾಕ್ಬೇಕಂತೆ ಫ್ರೆಂಡ್ಸ್. ನಾನು ಜೀರಿಗೆ ಪುಡಿನೇ ನನ್ನ ಲೈಫಲ್ಲಿ ಬಳಸಿಲ್ಲ ಯಾವ ಅಡುಗೆಗೂ, ಹಾಗಾಗಿ ಜೀರಿಗೆ ಪುಡಿ ಒಂದೇ ಒಂದು ಐಟಮ್ ಮಿಸ್ ಆಗೈತೆ ಫ್ರೆಂಡ್ಸ್. ಇನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮಾಡೋಣ ಚಿಕನ್ ಗೀ ರೋಸ್ಟ್. ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡಿರಬೇಕು ಫ್ರೆಂಡ್ಸ್. ಅರ್ಧ ಗ್ಲಾಸ್ ಅಷ್ಟು ಅಂದರೆ ಚಿಕ್ಕ ಗ್ಲಾಸ್ ಅದು ಮೊಸರು ಹಾಕೊಂಡು, ಅರ್ಧ ಹೋಳು ನಿಂಬೆಹಣ್ಣು ಹಾಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಕಾಶ್ಮೀರಿ ಖಾರದ ಪುಡಿ ಬಳಸಿದ್ರೆ ಕೆಂಪಗಿರ್ತದೆ ಫ್ರೆಂಡ್ಸ್, ಅದಿಲ್ವಲ್ಲ ನಾರ್ಮಲ್ ಖಾರದ ಪುಡಿ ಬಳಸ್ದೆ. ಇವನ್ನ ಕಲಸಿಟ್ಬಿಟ್ಟು ಒಂದು 20 ನಿಮಿಷ ಸೈಡ್ಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ತುಪ್ಪನೇ ಹಾಕೋಬೇಕು ಫ್ರೆಂಡ್ಸ್. ಇದಕ್ಕೆ ಗೀ ರೋಸ್ಟ್ ಅಂತ ಹೆಸರು ಬಂದಿರೋದು. ತುಪ್ಪನ ಒಂದು 4-5 ಸ್ಪೂನ್ ಅಷ್ಟು ಹಾಕೊಂಡು, ಈರುಳ್ಳಿ ಹಾಕೊಂಡು, ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ಬರೀ ತುಪ್ಪದಲ್ಲಿ ಅಡುಗೆ ಮಾಡ್ತಾ ಇರೋದು. ಜಿಟ್ ಥರ ಸ್ಮೆಲ್ ಅನಿಸ್ತಾ ಇತ್ತು. ಫಸ್ಟ್ ಟೈಮ್ ಅಲ್ಲ ನಾವು ಇದನ್ನು ತಿಂತಿರೋದು, ನೋಡ್ತಾ ಇರೋದು. ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ಕೇವಲ 15-20 ನಿಮಿಷದ ಅಷ್ಟೇ ಫ್ರೆಂಡ್ಸ್. ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದು ಒಂದೇ ಕೆಲಸ, ಇನ್ನೆಲ್ಲ ಫ್ರೈ ಅಷ್ಟೇ. 20 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿರೋ ಚಿಕನ್ ಹಾಕೊಂಡು ಮಿಕ್ಸ್ ಮಾಡೋದು. ಉಪ್ಪು, ಖಾರ, ಧನಿಯಾ ಪುಡಿ ಎಲ್ಲ ಆಲ್ರೆಡಿ ಹಾಕಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದರಲ್ಲಿ ಇನ್ನೇನು ನಾವು ಎಕ್ಸ್ಟ್ರಾ ಮಿಕ್ಸ್ ಮಾಡಂಗೆ ಇಲ್ಲ ಫ್ರೆಂಡ್ಸ್. ಒಂದು 10 ನಿಮಿಷ ಹಿಂಗೆ ಫ್ರೈ ಮಾಡ್ಕೋತಾ ಇರಬೇಕು ಲೋ ಫ್ಲೇಮಲ್ಲಿ. ಸೈಡಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಹಂಗೆ ದೋಸೆನ ಹಾಕೋತಾ ಇದ್ದೀನಿ. 2 ಬೇಗ ಆದರೆ ಶಿವಾಗ ಬೇಗ ಊಟ ಹಾಕ್ಕೊಡ್ಬೋದು ಅಂತ ಅಂದ್ಬಿಟ್ಟು. ದೋಸೆ ಏನಪ್ಪ ಹಿಂಗೆ ವಕ್ರ ಪಕ್ಕರ ಅಮೀಪ ಥರ ಬಂದೈತೆ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಸ್ಟ್ಯಾಂಡ್ ಅಡ್ಡ ಸಿಗ್ತಾ ಇತ್ತು, ಅದಕ್ಕೆ ಕೈ ಅಲ್ಲಾಡ್ಸೋಕ್ಕಾಗಲಿಲ್ಲ ನೀಟಾಗಿ. ಎಣ್ಣೆನೇ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ದೋಸೆಗೆ. ಇದಕ್ಕೂ ತುಪ್ಪ ಬೆಣ್ಣೆ ಹಾಕ್ಬಿಟ್ರೆ ವಾಕಳಿಕೆ ಬಂದ್ಬಿಡೋ ಥರ ಆಗ್ಬಿಡ್ತೈತಲ್ಲ ಫ್ರೆಂಡ್ಸ್. ಈ ಗೀ ರೋಸ್ಟು ಇದೆಲ್ಲ ನಮಗೆ ಹೊಸ್ತಲ್ಲ, ಹಂಗಾಗಿ 2 ಕಡೆ ರೋಸ್ಟ್ ಮಾಡಿ ಎತ್ಕೊಳ್ಳೋದು ಅಭ್ಯಾಸ ಫ್ರೆಂಡ್ಸ್ ನನಗೆ. ಅಬೇನಲ್ಲಿ ಬೇಯಿಸೋಕ್ಕೆ ನನಗೆ ಇಷ್ಟ ಆಗಲ್ಲ ದೋಸೆನ, ಅದಕ್ಕೆ ಒಂದೇ ಕಡೆ ಬೇಯಿಸಲ್ಲ, ನಾನು 2 ಕಡೆ ರೋಸ್ಟ್ ಮಾಡ್ಕೋತೀನಿ. ಫಸ್ಟ್ ಟೈಮು ಈ ಥರ ಚಿಕನ್ ಜೊತೆಗೆ ದೋಸೆ ಮಾಡ್ತಾ ಇರೋದು. ಯಾವಾಗಲೂ ಮುದ್ದೆನೇ ಇಷ್ಟ ನಮಗೆ, ಅದೇ ಇಷ್ಟ ಫ್ರೆಂಡ್ಸ್ ಈಗಲೂ. ವೆರೈಟಿಯಾಗಿರಲಿ, ಒಂದು ಸ್ವಲ್ಪ ಹೊಸ ರೆಸಿಪೀಸು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೈಡಲ್ಲೇ ಚಿಕನ್ ಗೀ ರೋಸ್ಟು ರೆಡಿ ಆಗ್ತಾ ಇತ್ತು. ಅದಕ್ಕೆ ಮೆಣಸು ಪುಡಿ ಹಾಕೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್, ಸೈಡಲ್ಲಿ ಇಟ್ಬಿಟ್ಟಿದ್ದೆ ಕುಟಾಣಿ, ಹಂಗಾಗಿ ಮಿಸ್ ಆಯಿತು. ರೆಡಿ ಫ್ರೆಂಡ್ಸ್, ಇದೇ ಸ್ಪೆಷಲ್ ರೆಸಿಪಿ ನಮ್ಮ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮು. ಸೂಪರ್ ಕೊಡಿ ಫ್ರೆಂಡ್ಸ್, ನಾವು ತಿಂತೀವಿ ಫ್ರೆಂಡ್ಸ್. ತಿನ್ನಿ ಜಮಾಯಿಸಿ. ಅದು ಎಣ್ಣೆ ಅಲ್ಲ, ಗೀ ರೋಸ್ಟ್.
ಸೋತೆ ಓದೆ ಥರ ಆಗ್ತೈತಾ? ಸ್ಮೆಲ್ ಮಾತ್ರ ಘಮ ಘಮ ಅಂತೈತಪ್ಪ, ಯಾವುದೋ ಹೋಟೆಲ್ ಫುಡ್ ಥರ. ತುಪ್ಪ ಹಾಕ್ತೀಯಾ? ಹಾಂ, ಅದಕ್ಕೆ ಗೀ ರೋಸ್ಟ್ ಅಂತ ಹೆಸರಿಕ್ಕಿರೋದು, ತುಪ್ಪ ಆಗೋದಕ್ಕೆ. ಚೆನ್ನಾಯ್ತಾ? ತಿಂದೆ ತಾನೆ? ಹೊಸ ರೆಸಿಪಿ ಚೆನ್ನಾಗಿತ್ತು ಫ್ರೆಂಡ್ಸ್. ಆದರೆ ನಮಗೆ ಈ ಫ್ರೈ, ಕಬಾಬು, ಸಾಂಬಾರು ತಿಂದು ಇದೊಂಥರ ಹೊಸ್ದಾಗಿ ಅನಿಸ್ತು. ಏನೋ ಡಿಫ್ರೆಂಟ್ ಆಗೈತಲ್ಲ, ಅಂದರೆ ಎಗ್ ಟೋಡಿಯೋ ಥರ ಫ್ರೆಂಡ್ಸ್. ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹಿಂಗೆ ಅನ್ನಿಸ್ತಿದೆ. ಬಟ್ ಚೆನ್ನಾಗಿತ್ತು, ತಿನ್ಬೋದು ಆ ಥರ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ಎಲ್ಲ ಲಿಂಗಣ್ಣ 15ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಚಂದ್ರಕಲಾ ಸಿಸ್ಟರ್ 15ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಚೇತನ್, ಸಾನಿಕಾ ಹಾಯ್ ಮಕ್ಕಳ. ಹಾಯ್. ಸುಧನಣ್ಣ, ಸುಷ್ಮಿತಾ ಸಿಸ್ಟರ್ 1ನೇ ತಾರೀಕು ಅಲ್ಲ, ಮೊದಲನೇ ವರ್ಷದ 16ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಮಂಜುನಾಥಣ್ಣ, ಪವಿತ್ರ ಸಿಸ್ಟರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಚಂದ್ರಣ್ಣ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ದಿವ್ಯಾ ಸಿಸ್ಟರ್, ಶಂಕರಣ್ಣ 15ನೇ ತಾರೀಕು 6ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಜಾನ್ವಿ 11ನೇ ತಾರೀಕು ಆಗೋಗೈತೆ, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಸಾನ್ವಿ ಗೌಡ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ರಾಜೇಶ್ವರಿ ಸಿಸ್ಟರ್ 15ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ವಿಶ್ ಹ್ಯಾಪಿ ಬರ್ತಡೇ. ಸಿಂಚನ 15ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.